ನಿಮ್ಮ ಜಿಕೆ ಟೆಸ್ಟ್ ಮಾಡೋಣವಾ? ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಚೆನ್ನಮ್ಮ, ಆಪ್ಷನ್ ಬಿ ಹೈದರ್ ಅಲಿ, ಆಪ್ಷನ್ ಸಿ ಟಿಪ್ಪು ಸುಲ್ತಾನ್, ಆಪ್ಷನ್ ಡಿ ಓಬವ್ವ. ಸರಿಯಾದ ಉತ್ತರ ಆಪ್ಷನ್ ಸಿ ಟಿಪ್ಪು ಸುಲ್ತಾನ್. ಟಿಪ್ಪು ಅವರ ಶೌರ್ಯದಿಂದ ಅವರನ್ನು ಮೈಸೂರಿನ ಹುಲಿ ಎಂದು ಕರೆಯುತ್ತಾರೆ. ಈ ಪ್ರಶ್ನೆ 90% ಜನರಿಗೆ ಮಾತ್ರ ಗೊತ್ತು. ಸೂರ್ಯೋದಯದ ದೇಶ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್. ಜಪಾನ್ ಪೂರ್ವ ದಿಕ್ಕಿನಲ್ಲಿರುವುದರಿಂದ ಸೂರ್ಯೋದಯದ ದೇಶ ಎಂದು ಕರೆಯುತ್ತಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಕನ್ನಡದ ವರಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ದ.ರಾ ಬೇಂದ್ರೆ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ರನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ದ.ರಾ ಬೇಂದ್ರೆ. ದ.ರಾ ಬೇಂದ್ರೆ ಅವರನ್ನು ಕನ್ನಡದ ವರಕವಿ ಎಂದು ಗುರುತಿಸಲಾಗುತ್ತದೆ. ಈ ಈಸಿ ಪ್ರಶ್ನೆಗೆ ಉತ್ತರಿಸಿ. ಅಗ್ನಿ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ನೀರು, ಆಪ್ಷನ್ ಬಿ ಅನಲ, ಆಪ್ಷನ್ ಸಿ ಗಾಳಿ, ಆಪ್ಷನ್ ಡಿ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅನಲ. ಅಗ್ನಿ ಇದರ ಸಮಾನಾರ್ಥಕ ಪದ ಅನಲ. ಈ ಪ್ರಶ್ನೆಗೆ ಉತ್ತರ ಕಾಮೆಂಟ್ ಮಾಡಿ. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ಜವಾಹರಲಾಲ್ ನೆಹರು, ಆಪ್ಷನ್ ಸಿ ವಲ್ಲಭಾಯ್ ಪಟೇಲ್, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಈ ಪ್ರಶ್ನೆಗೆ ಉತ್ತರ ಕಾಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಇನ್ನಷ್ಟು ಜಿಕೆ ಪ್ರಶ್ನೋತ್ತರಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.